ಶಿವಮೊಗ್ಗದ 2026ರ ಕೋಟೆ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಈಗಾಗಲೇ 3ನೇ ದಿನಕ್ಕೆ ಜಾತ್ರಾ ಮಹೋತ್ಸವ ಕಾಲಿಟ್ಟಿದೆ. ಭಕ್ತರ ಸಂಖ್ಯೆಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳ ಕಾಣ್ತಾ ಇದೆ. ಬಂದಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ದೇವಸ್ಥಾನದ ಆವರಣದಲ್ಲಿ ಮಾಡಲಾಗಿದೆ. ಅಂದರೆ ಮೊದಲ ದಿನ ಗಾಂಧಿ ಬಜಾರ್ನಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿತ್ತು. 2ನೇ ದಿನ ದೇವಿಯನ್ನ ಗಾಂಧಿ ಬಜಾರ್ನಿಂದ ಗದ್ದುಗೆಗೆ ಕರೆತರಲಾಗಿದೆ. ನಿನ್ನೆಯಿಂದ ಇಲ್ಲಿ ಬರುವಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಸೇವಾ ಸಮಿತಿ ವತಿಯಿಂದ ಮಾಡಲಾಗಿದೆ. ನೀವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬಿಸಿ ಬಿಸಿಯಾದಂತಹ ಪ್ರಸಾದ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಹೊಟ್ಟೆ ತುಂಬುವಷ್ಟು ರುಚಿಯಾದ ಪ್ರಸಾದವನ್ನ ತಯಾರು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯ ನಿನ್ನೆಯಿಂದಲೇ ನಡೀತಾ ಇದೆ. ಇದು ಈಗಾಗಲೇ 2ನೇ ದಿವಸ, 2ನೇ ದಿವಸಕ್ಕೆ ಜಾತ್ರಾ ಮಹೋತ್ಸವ 3ನೇ ದಿವಸಕ್ಕೆ ಕಾಲಿಟ್ಟಿದೆ. 2ನೇ ದಿವಸದ ಪ್ರಸಾದದ ವಿನಿಯೋಗದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಪ್ರತಿದಿನವೂ ಕೂಡ ಇದೇ ರೀತಿ ಅಂದರೆ 5 ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವದಲ್ಲೂ ಕೂಡ ಬೆಳಗ್ಗೆ 11:30ಯಿಂದ ಪ್ರಸಾದದ ವಿನಿಯೋಗ ನೆರವೇರುತ್ತೆ. ಒಂದು ಕಡೆ ಪ್ರಸಾದ ತಯಾರಾಗ್ತಾ ಇರುತ್ತೆ, ಇನ್ನೊಂದು ಕಡೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಆ ಕಡೆ ಭಕ್ತರಿಗೆ ಪ್ರಸಾದವನ್ನು ವಿನಿಯೋಗ ಮಾಡಲಾಗ್ತಾ ಇದೆ. ಶುಚಿಯಾದ ಅಚ್ಚುಕಟ್ಟಾದಂತಹ ಪ್ರಸಾದವನ್ನು ಭಕ್ತರಿಗೆ ವಿನಿಯೋಗಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೇ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ದೇವರ ದರ್ಶನವನ್ನು ಪಡೆದು ಆ ನಂತರ ಸರದಿ ಸಾಲಿನಲ್ಲಿ ಏನು ದೇವಸ್ಥಾನದಿಂದ ಎಕ್ಸಿಟ್ ಆಗ್ತಾ ಇದ್ದಾರೋ ಎಕ್ಸಿಟ್ ಆಗಿ ಬರ್ತಾ ಇರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಹೊಟ್ಟೆ ತುಂಬ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅಡಿಕೆ ಹಾಳೆಯ ಒಂದು ಉಪಯೋಗವನ್ನು ಪಡೆದುಕೊಂಡು ಅಂದರೆ ಪಾತ್ರೆ ತೊಳೆಯುವಂತಹ ಯಾವುದೇ ಗೋಜಿಲ್ಲ, ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್, ಅಡಿಕೆ ಹಾಳೆಯಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ. ಶುಚಿಯಾದ ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ಈ ರೀತಿ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಯವರೆಗೆ ಅಂದರೆ ಬೆಳಗ್ಗೆ 11:30ಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯ ಕೋಟೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿ ವತಿಯಿಂದ ನೆರವೇರ್ತಾ ಇದೆ. ಪ್ರತಿನಿತ್ಯ 3 ಕ್ವಿಂಟಾಲ್ ಅಕ್ಕಿಯ ಸಹಾಯದಲ್ಲಿ ಅಂದರೆ 3 ಕ್ವಿಂಟಾಲ್ ಅಕ್ಕಿಯನ್ನು ಉಪಯೋಗಿಸಿ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಬಹುದು ಪ್ರಸಾದಕ್ಕೆ ಬೇಕಾದಂತಹ ತರಕಾರಿಗಳನ್ನು ಕೂಡ ಇಲ್ಲೇ ಅದನ್ನು ಕಟ್ ಮಾಡಿ ರುಚಿಯಾಗಿ ಪ್ರಸಾದವನ್ನು ತಯಾರಿಸ್ತಾ ಇರುವಂಥದ್ದನ್ನು ನೀವು ನೋಡಬಹುದಾಗಿದೆ. ದೇವಸ್ಥಾನದ ಆವರಣದ ಒಳಗೆಯೇ ಭಕ್ತರಿಗೆ ಪ್ರಸಾದ ವಿನಿಯೋಗಕ್ಕೆ ಬೇಕಾದಂತಹ ಪ್ರತಿಯೊಂದು ತರಕಾರಿಗಳನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ತರಕಾರಿಗಳನ್ನು ಬಳಸಿ ನೀಟಾಗಿ ಇದನ್ನು ಪ್ರಸಾದವನ್ನು ತಯಾರಿಸಿ ಭಕ್ತರಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ನೀಡಿದ ಮಾಹಿತಿಯಂತೆ ಈಗಾಗಲೇ ಸಮಿತಿಯವರು ನೀಡಿದ ಮಾಹಿತಿಯಂತೆ 3 ಕ್ವಿಂಟಾಲ್ ಅಕ್ಕಿಯ ಪ್ರಸಾದವನ್ನು ಪ್ರತಿನಿತ್ಯವೂ ಬರುವಂತಹ ಭಕ್ತರಿಗೆ ನೀಡ್ತಾ ಇದ್ದಾರೆ. ಈ ರೀತಿ ನಿನ್ನೆಯಿಂದ ಅಂದರೆ ಈಗಾಗಲೇ ಜಾತ್ರಾ ಮಹೋತ್ಸವ 3ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನದಿಂದ ಏನು ದೇವಿಯನ್ನು ಇಲ್ಲಿ ಗದ್ದುಗೆ ಬಳಿ ಇರಿಸಲಾಗಿದೆ, ನಿನ್ನೆಯಿಂದ ಗದ್ದುಗೆಗೆ ದೇವಿಯನ್ನು ಇರಿಸಿದ ನಂತರ ಇಲ್ಲಿ ಬೆಳಗ್ಗೆ 11:30ಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯ ಮುಂಬರುವ 28ನೇ ತಾರೀಕಿನವರೆಗೂ ಕೂಡ ನೆರವೇರಲಿದೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.